ಫ್ರೆಂಡ್ಸ್ ವೆಲ್ಕಮ್ ಟು ಡ್ರೀಮ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೈನಿ ಮಾಸ್ಟರ್ ಅಲ್ಲಿ ಸ್ಟೇಟಸ್ ವಿಡಿಯೋಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅಂದ್ರೆ ಕೈನಿ ಮಾಸ್ಟರ್ಸ್ ಟ್ಯುಟೋರಿಯಲ್ ಕ್ಲಾಸ್ ಅಂತ ಇದು. ಸೊ ಎಲ್ಲರೂ ಕೈನಿ ಮಾಸ್ಟರ್ನ ಹೇಗೆ ಯೂಸ್ ಮಾಡೋದಂತ ಗೊತ್ತಿಲ್ಲದೆ ಪಾಪ ಪರದಾಡ್ತಾ ಇರ್ತಾರೆ. ಸೊ ಅವರಿಗೆ ಹೆಲ್ಪ್ ಆಗೋ ರೀತಿ ಇದನ್ನ ಒಂದು ಸಣ್ಣ ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡು ತೋರಿಸ್ತಿದ್ದೀನಿ. ಹೇಗೆ ಈಸಿಯಾಗಿ ನೀವು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ತರ ಬನ್ನಿ. ಅದಕ್ಕೆ ಮೊದಲು ಕೈನಿ ಮಾಸ್ಟರ್ ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ಅದನ್ನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರಿ. ನಾನು ಆಲ್ರೆಡಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ತೋರಿಸ್ತೀನಿ ನೋಡಿ, ಇಲ್ಲಿ ಇದೆ ಕೈನಿ ಮಾಸ್ಟರ್. ಸೊ ಇದು ಕೈನಿ ಮಾಸ್ಟರ್ ಬಂದ್ಬಿಟ್ಟು 2019 ವರ್ಷನ್. ಸೊ ಸಿಗುತ್ತೆ ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಮಾಡಿ. ಸೊ ಓಪನ್ ಮಾಡ್ತೀನಿ ಬನ್ನಿ. ಓಪನ್ ಮಾಡಿದ ತಕ್ಷಣ ಈ ತರ ಆಗುತ್ತೆ, ಲೋಡ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿದ ತಕ್ಷಣ ಸಾರಿ, ಇದು ನಾನು ಡೈರೆಕ್ಟ್ ಓಪನ್ ಆಗಿದೆ, ಅದರಿಂದ ಬ್ಯಾಕ್ ಬರ್ತೀನಿ. ಮೊದಲಿದ್ದ ತೋರಿಸ್ಬೇಕಲ್ಲ. ಸೊ ಈ ತರ ಓಪನ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಸೊ ನೀನು ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ ಇವ್ಯಾವು ತೋರಿಸೋದಿಲ್ಲ, ಖಾಲಿ ಇರುತ್ತೆ. ಸೊ ನಾನು ಆಲ್ರೆಡಿ ತುಂಬಾ ಯೂಸ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಇವೆಲ್ಲ ವಿಡಿಯೋಸ್ ಸಿಗುತ್ತೆ. ಸೊ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ 3 ಫ್ರೇಮ್ ಸಿಗುತ್ತೆ, ನಿಮಗೆ ಯಾವ ಫ್ರೇಮ್ ಬೇಕು ಅಂತ. ಸೊ ನಾವು 16:9 ಈ ಫ್ರೇಮ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ಮೊದಲನೇದು. ಸೊ ಮೊದಲನೇದ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಮೊದಲಿಗೆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವಿಡಿಯೋಗೆ. ಸೊ ಆದ್ರಿಂದ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಸ್ಟೋರೇಜ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೋಟೋಸ್ನ ಸೆಲೆಕ್ಟ್ ಮಾಡಿರ್ತೀರ, ನಾನು ಕೂಡ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಡೌನ್ಲೋಡ್ ಅನ್ನೋ ಆಪ್ಷನ್ ಫೋಲ್ಡರ್ನಲ್ಲಿ. ಸೊ ಇಲ್ಲಿದೆ ನೋಡಿ ಫೋಟೋಸ್ಗಳು. ಈ ಸ್ಟೇಟಸ್ ವಿಡಿಯೋ ಅಲ್ಲ, ಸೊ ಹಾಗಾಗಿ ನಾನು ಸ್ಟೇಟಸ್ ಫೋಟೋಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡು, ಒಂದೊಂದೇ ಫೋಟೋಸ್ ಎಷ್ಟು ಬೇಕೋ ಆ ಸಾಂಗಿನ ರಿಲೇಟೆಡ್ ಆಗಿರೋ ಫೋಟೋಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಸಾಂಗನ್ನ ಕೇಳಿಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಅದ್ರ ರಿಲೇಟೆಡ್ ಇಮೇಜಸ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಆ ನಂತರ ನಾನು ಕೂಡ ಒಂದು ಈಗ ಟೆಂಪ್ರವರಿಯಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಕೇಳುತ್ತೆ. ಸಾಕು ಇಷ್ಟೇ ಅನ್ಕೊತೀನಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಈ ಥರ ಸೆಲೆಕ್ಟ್ ಆಗುತ್ತೆ. ಈ ಥರ ಸೆಲೆಕ್ಟ್ ಆದಮೇಲೆ ಇದಕ್ಕೆ ಒಂದು ಸಾಂಗ್ ಕೂಡ ಅಡ್ಜಸ್ಟಬಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಡಿಯೋ ಅಂತ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ಎಲ್ಲ ಸಾಂಗ್ಸ್ಗಳು ಬರುತ್ತೆ. ಬಂದ ತಕ್ಷಣ ನಿಮಗೆ ಯಾವ ಸಾಂಗ್ ಇಷ್ಟ ಆಗುತ್ತೋ ಆ ಸಾಂಗನ್ನು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಒಂದು ಸಾಂಗ್ ರೆಡ್ ಕಲರ್ ಆಗಿದೆ, ಅದನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಅದು ಅಲ್ಲಿಗೆ ಬರಬೇಕಪ್ಪ ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಗೆ ಬಂದ್ಬಿಡುತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬನ್ನಿ. ಈಗ ಪ್ಲೇ ಮಾಡಿ. ಸೊ ಸೌಂಡು ಕೇಳಿಸ್ತಾ ಇಲ್ಲ, ಸೊ ಅದು ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಹಾಕ್ತೀನಿ ನಾನು ಆ ಪ್ಲೇಸಲ್ಲಿ ಸೌಂಡನ್ನು ನೋಡಿ. ಈ ಥರ ಪ್ಲೇ ಮಾಡಿದ ತಕ್ಷಣ ಸೌಂಡ್ ಯಾಕೋ ಕೇಳಿಸ್ತಾ ಇಲ್ಲ ನಮಗೆ. ನೋಡಿ ಈ ಥರ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಸೊ ಇದೇ ಥರ ಸೌಂಡ್ ಕೂಡ ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಆ ಸಾಂಗಿಗೆ ತಕ್ಕಂಗೆ ಅಡ್ಜಸ್ಟಬಲ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಸ್ನೇಹಿತರೆ, ಕಣ್ಣು ನಿನ್ನದು ಕನಸು ನಿನ್ನದು ಅಂತ ಅದಕ್ಕೆ ಸೆಟ್ ಆಗೋ ಇಮೇಜನ್ನು ನಾನು ಸೆಲೆಕ್ಟ್ ಮಾಡಿದೆ. ಕಣ್ಣು ನಿನ್ನದು ಕನಸು ನಿನ್ನದು ಅಷ್ಟೇ ಸಾಕು, ಅಷ್ಟಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಓಪನಿಂಗ್ ಈ ಥರ ಬರುತ್ತೆ, ಎಂಡಿಂಗು ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಸೊ ಕಣ್ಣು ನಿನ್ನದು ಕನಸು ನಿನ್ನದು ಅಂತ ಇದೆಯಲ್ಲ, ಸೊ ಅದರ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಪ್ ಗ್ರಾಫಿಕ್ಸ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬೇಸಿಕ್ ಟೈಟಲ್ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಸೊ ಇಲ್ಲಿ ಸ್ಲೈಡ್ ಅಕ್ರಾಸ್ ಅಂತ ಬರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫಸ್ಟ್ ಲೈನ್ ಏನು, ಕಣ್ಣು ನಿನ್ನದು ಅಂತ ಟೈಪ್ ಮಾಡಿ. ಕನ್ನಡ ಹಾಕೊಳ್ಳಿ. ಕಣ್ಣು ನಿನ್ನದು ಓಕೆ. ಇಲ್ಲಿ ಎ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಟೆಕ್ಸ್ಟನ್ನು ಅನಿಮೇಷನ್ಸ್ ಕೂಡ ಮಾಡ್ಬೋದು ಸ್ಟೈಲಿಶ್ ಆಗಿ. ಸೊ ನಾನು ಇಲ್ಲಿ ರೋಬೋಟ್ ಕ್ಯಾಂಡಿಡೇಟ್ಸ್ ಬೋಲ್ಡ್ ಇಟಾಲಿಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಎಫೆಕ್ಟನ್ನು ಇಟ್ಕೊಂಡಿದ್ದೀನಿ. ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಅಲ್ಲಿ ಕಣ್ಣು ನಿನ್ನದು ಅಂತ ಬರುತ್ತೆ. ಸೊ ಸೆಕೆಂಡ್ ಲೈನನ್ನು ಸೆಲೆಕ್ಟ್ ಮಾಡಿ. ಕಣ್ಣು ನಿನ್ನದು ಕನಸು ನಿನ್ನದು ಅಂತ ಇತ್ತಲ್ಲ, ಸೊ ಕನಸು ನಿನ್ನದು ಓಕೆ. ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಅದು ಯಥಾ ರೀತಿ ಮೊದಲು ಹೇಗೆ ಮಾಡಿದ ಅದೇ ಥರ ಮಾಡಿರಿ. ಓಕೆ ಕೊಡ್ರಿ. ಓಕೆ ಕೊಡಿದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದು ಪ್ಲೇ ಮಾಡಿದ ತಕ್ಷಣ ಕೇಳಿಸಿದ್ರೆ ಇದೇ ತರ
ಇದೇ ಥರ ಕ್ಲಿಕ್ ಮಾಡಿಬಿಟ್ಟು ಇದೇ ಥರ ಯಥಾ ರೀತಿ ಮೊದಲು ಹೇಗೆ ಬಿಡ್ತೋ ಅದೇ ಥರ ಎಫೆಕ್ಟನ್ನು ಕೊಡ್ಬೋದು. ಸೊ ಇದು ಇನ್ನೊಂದು ಸ್ವಲ್ಪ ಎಫೆಕ್ಟ್ ಬೇಕಪ್ಪ, ಈ ಇಮೇಜ್ ಯಾಕೋ ಒಂಥರ ಕಾಣ್ತಿದೆ ಅಂದರೆ ಅದರ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ವಿಗ್ನೇಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಎಫೆಕ್ಟನ್ನು ಕೊಟ್ಕೋಬೋದು. ಸೊ ಅದೇ ರೀತಿ ಇನ್ನೂ ಥರ ಎಫೆಕ್ಟನ್ನು ಕೊಟ್ಕೋಬೋದು. ಇಲ್ಲಿ ಕಲರ್ ಫಿಲ್ಟರ್ ಅಂತ ಇದ್ರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಷ್ಟೊಂದು ಕಲರ್ಸ್ ಇದೆ. ಸೊ ನೋಡಿ ಈ ಥರ ಎಲ್ಲ ಎಫೆಕ್ಟನ್ನು ಬೇರೆ ಬೇರೆ ರೀತಿ ಬೇರೆ ಬೇರೆ ಸ್ಟೇಟಸ್ಗೆ ಸೆಟ್ ಆಗೋವಂಥ ನೀವು ಇಮೇಜನ್ನು ಕಲರ್ ಫಿಲ್ಟರ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಕಲರ್ ಅಡ್ಜಸ್ಟ್ಮೆಂಟ್ ಇದ್ದಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ರೈಟ್ನೆಸ್ ಕೂಡ ಕೊಟ್ಕೋಬೋದು, ಹೆಚ್ಚು ಕಡಿಮೆ. ಸೊ ಈ ಥರ ಎಲ್ಲ ಚೇಂಜಸ್ ಕೂಡ ಮಾಡ್ಕೋಬೋದು. ಸೊ ನೋಡಿ ನಿಮ್ಗೆ ಇಷ್ಟ ಆಗೋಂಥ ಇಷ್ಟು ಬೇಸಿಕ್, ಇದು ಇನ್ನು ಬೇಸಿಕ್ ಸ್ಟೇಟಸ್ನ ಬೇಸಿಕ್ ಟ್ಯುಟೋರಿಯಲ್ ಇದು. ಸೊ ಇನ್ನು ಹೆಚ್ಚು ಬೇಕಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ಇನ್ನೂ ಹೆಚ್ಚು ರೀತಿಯಲ್ಲಿ ಯಾವ ರೀತಿಯಲ್ಲ ಬೇಕಾದರೂ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.